ಹಲೋ ವಿದ್ಯಾರ್ಥಿಗಳೇ, ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ 2026 ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದಾರೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಏನೇ ಒಂದು KCETಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು ಬಂದಾಗ ನಿಮಗೆ ತಿಳಿಸುವಂಥ ಪ್ರಯತ್ನ ಖಂಡಿತವಾಗಲೂ ಕೂಡ ಯಾವಾಗಲೂ ಇರ್ತದೆ. ಪ್ರಯತ್ನ ಅಲ್ಲ, ತಿಳಿಸ್ತೀನಿ. ಸೊ ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿ ಎವ್ರಿ ಅಪ್ಡೇಟ್ ಮಿಸ್ ಆಗದೆ ನಿಮಗೆ ತಲುಪ್ತಾ ಇರ್ತದೆ. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನು ಅಪ್ಡೇಟ್ಸ್ ಅಂತಂದರೆ, ಇದು ಇನ್ನೂ ಕೂಡ ಆ್ಯಕ್ಚುಲಿ ವೆಬ್ಸೈಟಲ್ಲಿ ಬಂದಿಲ್ಲ, ಬರ್ತದೆ ಇನ್ನೂ ಸ್ವಲ್ಪ ಹೊತ್ತಿಗೆ, ಅಥವಾ ವಿಡಿಯೋ ಬಂದಿರೋ ಹೊಟ್ಟಿಗೆ ಬಂದಿರ್ಬೋದು. ಏನು ಅಪ್ಡೇಟ್ ಅಂತಂದರೆ, ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಾಕ್ತಾರೆ. ಸೊ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿಂದ ಟ್ವಿಟ್ಟರಲ್ಲಿ ಹಾಕ್ತಿರ್ತಾರೆ. ಸೊ ಅಲ್ಲೇ ನೋಡ್ಕೋಬೇಕಾಗ್ತದೆ. ನಿಮಗೆ ಗೊತ್ತಾಗಿದೆ ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಏನು ಅಪ್ಡೇಟ್ ಇದೆಯಪ್ಪ ಅಂತಂದರೆ, UGCET 2026 ಅಂದರೆ 2026 ಪ್ರಸಕ್ತ ಸಾಲಿನ CET ಅರ್ಜಿಯಲ್ಲಿ, ಅಂದರೆ ಈ ಸದ್ಯಕ್ಕೆ ಇರ್ತಕ್ಕಂಥ ಅಪ್ಲಿಕೇಶನಲ್ಲಿ ಕ್ರೀಡೆ, ರಕ್ಷಣೆ, NCC ಗೊತ್ತಿರುವಾಗ ನೀವು ಸ್ಪೋರ್ಟ್ಸ್ ಯಾರೆಲ್ಲ ಇದ್ದೀರಾ ಅವರು, ಮತ್ತು NCCಲಿ ಇರ್ತೀರಾ. ಓಕೆ, ರಕ್ಷಣೆ ಅಂತ ಯಾರು ಇರ್ತಾರೆ ಅವರು, ಈ ಒಂದು ಸ್ಪೆಷಲ್ ಕ್ಯಾಟಗರಿನ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳು ಅಂದರೆ ಈ ಮೂರುಗಳ ಕೆಲವೊಂದಿಷ್ಟು ಹುಡುಗರು ಏನು ಮಾಡಿರ್ತಾರೆ ಅಂದರೆ ಕೆಲವೊಂದಿಷ್ಟು ಅಥವಾ ಎಟ್ಸೆಟ್ರಾ ಸ್ಪೆಷಲ್ ಕ್ಯಾಟಗರಿ ಅಂದರೆ ಸ್ಪೆಷಲ್ ಕ್ವಾಟಾನ ಕೆಲವೊಂದಿಷ್ಟು ಹುಡುಗರು ಕ್ಲೇಮ್ ಮಾಡ್ಕೊಂಡಿರ್ತೀವಿ ನೋಡಿ. ಅಂಥ ಒಂದು ಸ್ಟೂಡೆಂಟು May 5ರಿಂದ ನೋಡಿ, ಡೇಟ್ ಮೆನ್ಷನ್ ಮಾಡಿದ್ದಾರೆ, May 5ರಿಂದ 15ರವರೆಗೆ ತಮ್ಮ ಮೂಲ ದಾಖಲೆಗಳನ್ನು ವೇಳಾಪಟ್ಟಿ ಪ್ರಕಾರ ಸಲ್ಲಿಸಲು KA ವ್ಯವಸ್ಥೆ ಮಾಡಿದೆ. ಅಂತಂದರೆ ನಿಮ್ಗೇನಪ್ಪ ಅಂದರೆ ಶೆಡ್ಯೂಲ್ನ ಕೊಡ್ತಾರೆ. ಆ ಒಂದು ಟೈಮ್ ಪ್ರಕಾರ ನೀವೇನು ಮಾಡಬೇಕಪ್ಪ ಅಂತಂದರೆ KAಗೆ ಬರಬೇಕಾಗ್ತದೆ. ಓಕೆ, ಸೊ ಪ್ರತಿದಿನ ಬೆಳಗ್ಗೆ 9:30ರಿಂದ ಸಾಯಂಕಾಲ 5:30ರವರೆಗೆ ಬೆಂಗಳೂರಿನ ಮಲ್ಲೇಶ್ವರಂ KA ಕಚೇರಿಗೆ ಬಂದು ಮೂಲ ದಾಖಲೆ ಹಾಗೂ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಸೊ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಮಲ್ಲೇಶ್ವರಂ ಮೇಡಿನ್ ಕ್ರಾಶ್ ಬೆಂಗಳೂರಿಗೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಯಾರಪ್ಪ ಅಂತಂದರೆ ಅಪ್ಲಿಕೇಶನಲ್ಲಿ ಯಾರೆಲ್ಲ ಕ್ರೀಡೆ, ರಕ್ಷಣೆ, NCC ಅಥವಾ ಬೇರೆ ಏನಾದರೂ ಸ್ಪೆಷಲ್ ಕ್ವಾಟನ್ನು ಕ್ಲೇಮ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟು. May 5ರಿಂದ 7ರವರೆಗೆ ಕ್ರೀಡಾಕೂಟದ ಅಭ್ಯರ್ಥಿಗಳು ದಾಖಲೆ ಸಲ್ಲಿಸಬೇಕು. ನೋಡಿ, ಅರ್ಥ ಮಾಡ್ಕೊರಿ. ಆ್ಯಕ್ಚುಲಿ 5ರಿಂದ 15ರವರೆಗೆ ಅಂತ ಹೇಳಿದರು, ಬಟ್ ಅದರಲ್ಲಿ May 5ರಿಂದ 7 ಕ್ರೀಡಾಕೂಟ ಅಭ್ಯರ್ಥಿಗಳು ದಾಖಲೆ ಸಲ್ಲಿಸಬೇಕು. ಈ ಮೂಲಕ ಅದ್ರ ಮೀನಿಂಗ್ CAPF, CRPF ಆ್ಯಂಡ್ CISF ಆ್ಯಂಡ್ BSF ಆ್ಯಂಡ್ ITBP ಕ್ಲೇಮ್ ಮಾಡಿರುವಂಥ ಸ್ಟೂಡೆಂಟ್. ನೋಡಿ, ಫಸ್ಟ್ನಾಗ ಕ್ರೀಡಾದವ್ರಿಗೆ ಏನಪ್ಪ ಅಂದರೆ 5ರಿಂದ 7, ರಿಮೈನಿಂಗ್ ಇಷ್ಟು ಸ್ಟೂಡೆಂಟ್. ಓಕೆ, ಇಷ್ಟು ಸ್ಟೂಡೆಂಟ್ May 8 ಬರಬೇಕಾಗ್ತದೆ. ಆ್ಯಂಡ್ ಮಾಜಿ ಸೈನಿಕ ಅಥವಾ ಮಾಜಿ CAPF ಕ್ಲೇಮ್ ಮಾಡಿರುವಂಥ ಸ್ಟೂಡೆಂಟ್ May 9ರಿಂದ 10 ಹಾಗೂ ಡಿಫೆನ್ಸ್ ಕ್ವಾಟಾ ಕ್ಲೇಮ್ ಮಾಡಿರ್ತಕ್ಕಂಥ ಸ್ಟೂಡೆಂಟು May 11ರಿಂದ 12 ದಾಖಲೆಯನ್ನು ಸಲ್ಲಿಸಬೇಕು. ಅದೇ ರೀತಿ May 13ರಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ಸ್ ಹಾಗೂ May 14 ಮತ್ತು 15ರಂದು NCC ಕ್ಲೇಮ್ ಮಾಡಿರೋಂಥ ದಾಖಲೆ ಅವರೆಲ್ಲ ಅಂದರೆ ಯಾವಾಗ ಬರಬೇಕಂತಂದು ಹೇಳ್ತಾ ಇದ್ದಾರೆ. ಒನ್ ಟೈಮ್ ಬೇಕಾದರೆ ಕ್ಲಿಯರಾಗಿ ನೋಡ್ಕೋರಿ ಯಾವಾಗ ಬರಬೇಕು. May 5ರಿಂದ 7 ಕ್ರೀಡಾಕೂಟ ಇರತಕ್ಕಂಥದ್ದು. ಆ್ಯಂಡ್ CAPF ಆ್ಯಂಡ್ CRPF ಆ್ಯಂಡ್ CISF ಆ್ಯಂಡ್ BSF ಆ್ಯಂಡ್ ITBP ಕ್ಲೇಮ್ ಮಾಡಿರ್ತಕ್ಕಂಥ ಸ್ಟೂಡೆಂಟು May 8ಕ್ಕೆ ನೀವು KAಗೆ ಹೋಗ್ಬೇಕಾಗ್ತದೆ. ಮಾಜಿ ಸೈನಿಕ, ಮಾಜಿ CAPF ಕ್ಲೇಮ್ ಮಾಡಿರ್ತಕ್ಕ ಸ್ಟೂಡೆಂಟ್ ಅಂದರೆ May 9 ಮತ್ತು 10ಕ್ಕೆ ಹೋಗ್ಬೇಕಾಗ್ತದೆ. ಡಿಫೆನ್ಸ್ ಕ್ವಾಟಾ ಕ್ಲೇಮ್ ಮಾಡಿರ್ತಕ್ಕಂಥ ಸ್ಟೂಡೆಂಟು May 11 ಮತ್ತು 12ಕ್ಕೆ ನೀವು ಹೋಗ್ಬೇಕಾಗ್ತದೆ. May 13ಕ್ಕೆ ಏನಪ್ಪ ಅಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ಸು. ಆ್ಯಂಡ್ ಅದೇ ರೀತಿ May 14, 15ಕ್ಕೆ ಏನಪ್ಪ ಅಂದರೆ NCC ಕ್ಲೇಮ್ ಮಾಡಿರ್ತಕ್ಕಂಥ ಸ್ಟೂಡೆಂಟು. ಇಷ್ಟು ನೀವೇನಪ್ಪ ಅಂದರೆ KAಗೆ ಹೋಗ್ಬೇಕಾಗ್ತದೆ. ಹೆಚ್ಚಿನ ವಿವರಗಳಿಗಾಗಿ ಲಿಂಕ್ನ ಕ್ಲಿಕ್ ಮಾಡಿ ಅಂತಂದು ಏನ್ಬಿಟ್ರೆ ಒಂದು ಲಿಂಕ್ನ ಕೊಟ್ಟವ್ರೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಆಟೋಮೆಟಿಕ್ ವೆಬ್ಸೈಟ್ಗೆ ಹೋಗ್ತದೆ. ಓಕೆ, ಅಂದರೆ ಈ ವೆಬ್ಸೈಟಿಗೆ ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ ಇಲ್ಲೇನು ಬಿಡೋ ನೋಡಿ, ಇಷ್ಟು ಸ್ಪೆಷಲ್ ಕ್ಯಾಟಗರಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕೊಟ್ಟರ ಮೇಲ್ಗಡೆ ಇಷ್ಟು ಸ್ಪೆಷಲ್ ಕ್ಯಾಟಗರಿ ಏನಪ್ಪ ಅಂದರೆ ಕ್ಲೇಮ್ ಮಾಡ್ತಕ್ಕಂಥ ಸ್ಟೂಡೆಂಟು ಈ ಕೆಳಗೆ ನೀಡಿರುವ ವೇಳಾಪಟ್ಟಿ ಅಂತೆ ಆಯಾ ವಿಶೇಷ ಕ್ಯಾಟಗರಿ ಪ್ರಮಾಣ ಪತ್ರಗಳನ್ನು ಖುದ್ದಾಗಿ KA 18 ಕ್ರಾಸ್ ಏನಿದೆ ಮಲ್ಲೇಶ್ವರಂಗೆ ಬೆಂಗಳೂರಿಗೆ ಹೋಗಬೇಕಾಗ್ತದೆ. ಸೊ ಯಾವ ಡೇಟ್ಗೆ ಅಂತಂದು ಬೇಕಾದ್ರೆ ಇನ್ನೊಂದು ಟೈಮ್ ಇಲ್ಲಿ ಶೆಡ್ಯೂಲ್ ಪ್ರಕಾರ ಕೊಟ್ಟರು ನೋಡಿ, ಒನ್ ಟೈಮ್ ನೋಡ್ಕೊಂಬಿಡಿ. ಓಕೆ, ಈ ಶೆಡ್ಯೂಲ್ಗೆ ಏನಂತಂದರೆ ಬೆಳಗ್ಗೆ 9ರಿಂದ 5 ಒಳಗಡೆ ಹೋಗ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 9 ಮತ್ತು 10 ಇದೆಯಲ್ಲ, ಯಾವಾಗ ಹೋಗಬೇಕು ನೀವು? 9ಕ್ಕಾದ್ರೂ ಹೋಗಿ, 10ಕ್ಕಾದ್ರೂ ಹೋಗಿ. ಈಗ 11, 12 ಅಂತ ಇದ್ದರೆ 11ಕ್ಕಾದ್ರೂ ಹೋಗಿ, 12ಕ್ಕಾದ್ರೂ ಹೋಗಿ, ಒಟ್ಟು 2 ದಿನದಲ್ಲಿ ಹೋಗಿ. ಓಕೆ, ಸೂಚನೆ ಏನು ಕೊಟ್ಟವ್ರೆ ಇಂಪಾರ್ಟೆಂಟ್, ಅದನ್ನು ಓದಬೇಕಾಗ್ತದೆ. ವಿಶೇಷ ವರ್ಗದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳು CET 2026 ಅರ್ಜಿಯಲ್ಲಿ ಸಂಬಂಧಿಸಿದ ವಿಶೇಷ ವರ್ಗವನ್ನು ಕ್ಲೇಮ್ ಮಾಡಿರಬೇಕು. ಓಕೆ, ಆನ್ಲೈನ್ ಮೂಲಕ ಅರ್ಜಿಯಲ್ಲಿ ವಿಶೇಷ ವರ್ಗವನ್ನು ಕ್ಲೇಮ್ ಮಾಡದೇ ಇರುವ ಅಭ್ಯರ್ಥಿಗಳು ವಿಶೇಷ ವರ್ಗದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಅರ್ಹತೆ ಪಡೆಯೋದಿಲ್ಲ. ಅಂದರೆ ಈಗಾಗಲೇ ಕ್ಲೇಮ್ ಮಾಡ್ಕೊಂಡಿರ್ಬೇಕು ನೀವು ಹಳೆ. ಸೊ ಅಂಥವ್ರಿಗೆ ಮಾತ್ರ ಹೇಳ್ತಿರೋದು. ಆ್ಯಂಡ್ ಮತ್ತೆ ಕೊಟ್ಟವ್ರೆ 2-3 ಪಾಯಿಂಟ್ ಹೋಗ್ತೀನಿ ನಿಮಗೀಗ ನೋಡಿ. ನೀವು ಡಿಫ್ರೆಂಟಾಗಿ ಬೇರೆ ಏನಾದರೂ ಕ್ವಾಟಾ ಕ್ಲೇಮ್ ಮಾಡಬೇಕಂತ ಅಂದ್ಕೊಂಡಿತ್ತಂತಾರೆ ನೀವು ಯಾವುದೇ ರೀತಿ ಪೋಸ್ಟ್ ಹಾಕ್ತೀನಿ ಅದನ್ನು ಹಾಕ್ತೀನಿ ಬರೋಂಗಿಲ್ಲ, KAಗೆ ಬರಬೇಕು. ಯಾಕಂದರೆ ಕೊನೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಸ್ವೀಕರಿಸಿದ್ದಕ್ಕೆ ಸಂಬಂಧಿಸಿದ ಸ್ವೀಕೃತಿ ಚೀಟಿಯನ್ನು ನೀಡ್ತಾರೆ ನಿಮಗೆ ಫೈನಲ್ ಆಗಿ. ಅಂದರೆ 2ನೇ ಪಾಯಿಂಟ್ ಹೇಳ್ತಾರದು, ನೀವು ಕೆಲವೊಂದಿಷ್ಟು ಕ್ಲೇಮ್ ಮಾಡ್ಕೊಂಡಿರಲ್ಲ, ಈ ಮಾಡ್ಕೊತೀನಪ್ಪ ಅಂತಂದರೆ ನೀವು ಪೋಸ್ಟ್ ಮಾಡಿಬಿಟ್ಟು ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ ಅಂತ ಅನ್ನಂಗಿಲ್ಲ, KAಗೆ ಬರಬೇಕಾಗ್ತದೆ ಖುದ್ದಾಗಿ. ಓಕೆ, 3rd ಪಾಯಿಂಟ್ ಏನಿದೆ ಅಂತ ಹೇಳ್ತೀನಿ ನೋಡಿ.
ಸೊ ಇಲ್ಲಿ ಸ್ಪೆಷಲಾಗಿ ಏನಪ್ಪ ಅಂದರೆ NCC ಮತ್ತು ಕ್ರೀಡಾ ಕೋಟ ಕೇಳ್ತದ್ರೆ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಹೇಳ್ತದ್ರೆ ಒನ್ ಟೈಮ್ ನೋಡ್ಕೊಂಬಿಡಿ ಇದನ್ನ, ಯಾಕಂದ್ರೆ ಇದು ಲೆಂತ್ ಆಗ್ತದೆ, ಸಿಂಪಲ್ ಇರ್ತದೆ, ಏನು ದೊಡ್ಡ ದೊಡ್ಡ ವಿಷಯ ಇರೋಂಗಿಲ್ಲ. ಅಂದರೆ ಕೆಲವೊಂದಿಷ್ಟು ಸ್ಪೆಷಲಾಗಿ ಹೇಳಿರ್ತಾರೆ. ಸೊ ಏನಪ್ಪ ಮೇನ್ ಥಿಂಗ್ ಬಂದುಬಿಟ್ಟು ಈಗ ಯಾರೆಲ್ಲ ಸ್ಪೆಷಲ್ ಕ್ವಾಟಾಗಿ ಯಾರೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಅವರು ಬೆಂಗಳೂರಿಗೆ ಹೋಗಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆ ಕ್ಲೇಮ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು KE ಕಡೆಯಿಂದ ಒಂದು ಚೀಟಿ ಕೊಡ್ತಾರೆ, ಇಸ್ಕೊಂಬರ್ಬೇಕು. ಇದು ಇಷ್ಟೇ ಆಯಿತಾ. ಹಂಗಿದ್ರೆ ಮಾತ್ರ ನಿಮಗೆ ಲಿಸ್ಟ್ ಬರ್ತದೆ, ಅಂದರೆ ಎಲಿಜಿಬಲ್ ಲಿಸ್ಟ್ ಅಂತ ಬರ್ತದೆ ಕೊನೆಗೆ. ಓಕೆ, ಸೊ ಆ ಒಂದು ಕ್ವಾಟಕ್ಕೆ ನೀವು ಎಲಿಜಿಬಲ್ ಆಗ್ತಾರೆ. ಸೀಟು ಕೂಡ ಅದರ ತಕ್ಕನಂಗೆ ಇರ್ತವೆ ನೋಡಿ. ಕೌನ್ಸಿಲಿಂಗಲ್ಲಿ ಈ ಸ್ಪೆಷಲ್ ಕ್ಯಾಟಗರಿವರೆಗೂ, ಅಂದರೆ ಸ್ಪೆಷಲ್ ಕ್ಯಾಟಗರಿ ಅಲ್ಲ, ಸ್ಪೆಷಲ್ ಕ್ವಾಟದವ್ರಿಗೆ ಸೀಟ್ ಇರ್ತವೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಸರಿ, ಇದಿಷ್ಟು ವಿತ್ ಡಾಕ್ಯುಮೆಂಟ್ಸ್ ಕೂಡ ತೊಗೊಂಡು ಹೋಗ್ಬೇಕಾಗ್ತದೆ. 2 ಸೆಟ್ ಅಂತ ಹೇಳಿದಾರೆ, ನೆನಪಿರಲಿ. ಸರಿ, ಬಾಯ್.